ಅಷ್ಟು ಸಿಎಂ ಕನಸು ಕೂಡ ಸಾಗ್ತಾ ಹೋಗುತ್ತೆ. ಹೀಗಾಗಿ ಪನ್ನೀರ್ ಸೆಲ್ವಂ ಅವರು ಇದೀಗ ಒಗ್ಗಟ್ಟಿನ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ಇನ್ನು ಎಡಿಎಂಕೆ ಪಕ್ಷದ ಮತ್ತೊಂದು ಬಣದ ಚರ್ಚೆ ಕೂಡ ನಡೀತಾ ಇದೆ. ಶಶಿಕಲಾ ಅವರ ಪರ್ಯಾಯ ನಾಯಕರು ಯಾರಾಗಬೇಕು ಅನ್ನೋ ಕುರಿತಿನ ಚರ್ಚೆ ಕೂಡ ಶಶಿಕಲಾ ಅವರ ಪಾಳ್ಯದಲ್ಲಿ ನಡೀತಾ ಇದೆ. ಇದರ ನಡುವೆ ಲಭ್ಯವಾಗ್ತಿರುವ ಮತ್ತೊಂದು ಅಪ್ಡೇಟ್ ಅಂದ್ರೆ ಎಐಎಡಿಎಂಕೆ ಸದಸ್ಯತ್ವದಿಂದ ಪನ್ನೀರ್ ಸೆಲ್ವಂ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದಿಂದ ಪನ್ನೀರ್ ಸೆಲ್ವಂ ಅವರನ್ನ ವಿಕೆ ಶಶಿಕಲಾ ಉಚ್ಚಾಟಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇರುವ ಶಶಿಕಲಾ ಎಐಎಡಿಎಂಕೆ ಪಕ್ಷದ ಸದಸ್ಯತ್ವದಿಂದಲೇ ಪನ್ನೀರ್ ಸೆಲ್ವಂ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಈಗಾಗಲೇ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗಿರುವ ಬೆನ್ನಲ್ಲೇ ಶಶಿಕಲಾ ಅವರ ಈ ಒಂದು ಆದೇಶ ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ, ಅದನ್ನ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರಲಾಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಎಐಎಡಿಎಂಕೆ ಸದಸ್ಯತ್ವದಿಂದಲೇ ಪನ್ನೀರ್ ಸೆಲ್ವಂ ಅವರನ್ನ ಶಶಿಕಲಾ ಉಚ್ಚಾಟಿಸಿದ್ದಾರೆ. ಪಕ್ಷದಿಂದ ಪನ್ನೀರ್ ಸೆಲ್ವಂ ರನ್ನ ವಿಕೆ ಶಶಿಕಲಾ ಉಚ್ಚಾಟಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಐಎಡಿಎಂಕೆ ಪಕ್ಷದ ಟ್ವಿಟರ್ ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡಲಾಗಿದೆ. ಸಭೆಯನ್ನ ನಡೆಸ್ತಾ ಇದ್ರು ತಮ್ಮ ಬೆಂಬಲಿಗ ಶಾಸಕರ ಜೊತೆಯಲ್ಲಿ. ಈ ಸಂದರ್ಭದಲ್ಲೇ ಈ ರೀತಿಯ ಒಂದು ನಿರ್ಧಾರಕ್ಕೆ ಕೂಡ ಶಶಿಕಲಾ ನಟರಾಜನ್ ಅವರು ಬಂದಿದ್ದಾರೆ. ಎಐಎಡಿಎಂಕೆ ಪಕ್ಷದ ಸದಸ್ಯತ್ವದಿಂದಲೇ ಪನ್ನೀರ್ ಸೆಲ್ವಂ ಅವರನ್ನ ಉಚ್ಚಾಟಿಸಲಾಗಿದೆ. ಜಡ್ಜ್ನ ಮುಂದೆ ಶರಣಾಗೋಕು ಮುನ್ನ ತಾನು ಪಕ್ಷದಲ್ಲಿ ಮಾಡಬೇಕಾದ ಬದಲಾವಣೆಗಳ ಬಗ್ಗೆ ಶಶಿಕಲಾ ನಟರಾಜನ್ ಬಿರುಸಿನ ತೀರ್ಮಾನಗಳನ್ನ ಕೈಗೊಳ್ತಾ ಇರೋದು. ತಮ್ಮ ಬೆಂಬಲಿಗ ಶಾಸಕರು ಹಾಗೆ ಆಪ್ತರ ಜೊತೆ ಚರ್ಚೆಯನ್ನ ನಡೆಸುತ್ತಿರುವ ಶಶಿಕಲಾ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಪನ್ನೀರ್ ಸೆಲ್ವಂ ರನ್ನ ಪಕ್ಷದಿಂದಲೇ ಉಚ್ಚಾಟಿಸಿ ಆದೇಶವನ್ನ ಹೊರಡಿಸಿದ್ದಾರೆ ವಿಕೆ ಶಶಿಕಲಾ. ಆದ್ರೆ ಈಗಾಗಲೇ ಕೋರ್ಟ್ನಿಂದ ತೀರ್ಪು ಹೊರಬಂದಿರುವ ಬೆನ್ನಲ್ಲಿ ಈ ಒಂದು ಆದೇಶಕ್ಕೆ ಬೆಲೆ ಇರುತ್ತಾ, ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತಾ ಅನ್ನೋದನ್ನ ಕೂಡ ಕಾದು